ಓಕೆ, ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳೇ, ನಾವು ನಿನ್ನೆ ಈ ಒಂದು ಹಾಕಿಯಲ್ಲಿ ಇರ್ತಕ್ಕಂತಹ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ ಅನ್ನು ತಿಳ್ಕೊಂತಾ ಇದ್ವಿ. ಹಾಕಿ ಇತಿಹಾಸ ಜೊತೆಗೆ ಅಂಕಣ ಮತ್ತು ಅದ್ರ ಬಗ್ಗೆ ತಿಳ್ಕೊಂತ ಇದ್ವಿ, ಹೌದಲ್ಲ ಮಕ್ಕಳೇ? ಸೊ ಇನ್ನ ನಾನು ರಬ್ ಮಾಡಿಲ್ಲ ನೋಡಿ. ಈ ಹಾಕಿ ಅಂತಕ್ಕಂಥದ್ದು ಗ್ರೀಕ್ ದೇಶದ ಒಂದು ಬ್ರಿಟಿಷ್ ಹಾಕಿ ಸಂಘ ಅಂತಕ್ಕಂಥದ್ದು ಆರಂಭ ಮಾಡಿತು. ಮೊದಲನೇದಾಗಿ ಹಾಕಿ ಅಂತಕ್ಕಂಥದ್ದು ಯಾವ ಭಾಷೆಯಿಂದ ಬಂತಪ್ಪ ಅಂತಂದ್ರೆ ಫ್ರೆಂಚ್ ಭಾಷೆಯಿಂದ ಬಂತು. ಫ್ರೆಂಚ್ ಭಾಷೆಯ ಹೂಕೇಟ್ ಅಂತಕ್ಕಂಥ. ಹೂಕೇಟ್ ಅಂದ್ರೇನು? ಕುರಿ ಕಾಯುವವನ ದೋಟಿ ಅಂತ. ಕುರಿ ಕಾಯುವವನ ದೋಟಿ ಅಂತ ನಾನು ಕೇಳ್ಬಟ್ಟೆ. ಈ ಒಂದು ಹಾಕಿ ಅಂತಕ್ಕಂಥ ಕ್ರೀಡೆ 1886 ಬ್ರಿಟಿಷ್ ಹಾಕಿ ಸಂಘ ಅಂತಕ್ಕಂಥದ್ದು ಪ್ರಾರಂಭ ಮಾಡುತ್ತೆ. ಆ ನಂತರ 1908 ಲಂಡನ್ ನಲ್ಲಿ ನಡೆದಂತಹ ಪುರುಷರಿಗಾಗಿ ಒಲಿಂಪಿಕ್ಸ್ಗೆ ಈ ಆಟ ಸೇರ್ಪಡೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಒಂದು ನಮ್ಮ ಭಾರತ ದೇಶ, ಭಾರತದಲ್ಲೂ ಸಮೇತ ಅವರು ಹಾಕಿಯನ್ನು ಪರಿಚಯಿಸ್ತಾರೆ. ಅದು ಎಲ್ಲಿ? ಮೊಟ್ಟ ಮೊದಲು ಕೋಲ್ಕತ್ತಾದಲ್ಲಿ, ನಂತರ ಪಂಜಾಬ್ ಅಲ್ಲಿ, ಆನಂತರ ಹೀಗೆ ಹಲವಾರು ಹಾಕಿ ಪ್ರಾಂತ್ಯಗಳನ್ನ ಓಪನ್ ಮಾಡ್ತಾರೆ. ಅದರಲ್ಲಿ ಮೊದಲನೇದು ನಮ್ಮ ದೇಶದಲ್ಲಿ ಕೋಲ್ಕತ್ತಾದಲ್ಲಿ. ನಂತರ 1925 ಭಾರತೀಯ ಹಾಕಿ ಸಂಸ್ಥೆ ನಾವು ಯಾಕೆ ಸ್ಟಾಪ್ ಮಾಡೋದು ಸ್ಟಾಪ್ ಮಾಡ್ತೀವಿ, ಸ್ಥಾಪನೆಯನ್ನ ಮಾಡಿದ್ರು. ಸೊ ಹೀಗೆ ಆಟ ಅಂತಕ್ಕಂಥದ್ದು ಮುಂದುವರಿತು. ಒಂದು ಊರಿಂದ ಒಂದು ಊರಿಗೆ, ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಈಗ 100 ಮೀಟರ್ ನೂರಾರು ಜನ ಆಟ ಆಡ್ತಕ್ಕಂಥ ಕ್ರೀಡೆ ಕೊನೆಯದಾಗಿ ಎಷ್ಟು ಜನ? 11+5 ಜನ ಆಟಗಾರ ಇರ್ತಕ್ಕಂಥ 16 ಜನ ಆಟಗಾರ. 11+5 11 ಜನ ಅಂತಂದ್ರೆ ಅದರಲ್ಲಿ ಇನ್ಕ್ಲೂಡಿಂಗ್ ಗೋಲ್ ಕೀಪರ್ ಸೇರಿರ್ತಕ್ಕಂಥ ಆಟಗಾರ. ಅದು ಎಲ್ಲಿ? ಎಷ್ಟು? 91.40 ಮೀಟರ್ ಉದ್ದ ಮತ್ತು 55 ಮೀಟರ್ ಅಗಲ. ಗಜದಲ್ಲಿ ಹೇಳ್ಬೇಕಂತಂದ್ರೆ 100 ಗಜ ಉದ್ದ, 60 ಗಜ ಅಗಲ ಇರ್ತಕ್ಕಂತಹ 2 ಗೋಲ್ ಪೋಸ್ಟ್ಗಳ ಮಧ್ಯೆ ನಡೀತಕ್ಕಂಥ ಒಂದು. ಸೊ ಇದು ಡಿ ಏರಿಯಾ ಅಂತ ಕರಿತೀವಿ. ಇದು 60 ಯಾರ್ಡ್ಸ್ ಇರ್ತದೆ. ಇದು ಡಿ ಕ್ಷೇತ್ರ, ಗೋಲ್ ಬೆಳೆಸ್ತಕ್ಕಂಥ ಒಂದು ಕ್ಷೇತ್ರ. ಇದು ಸ್ಟ್ರೋಕ್, ಪೆನಾಲ್ಟಿ ಸ್ಟ್ರೋಕ್ ಕೊಡ್ತಕ್ಕಂಥದ್ದು, ಪೆನಾಲ್ಟಿ ಕಾರ್ನರ್ ಅಂತಕ್ಕಂಥದ್ದು. ಇದು 25 ಯಾರ್ಡ್ಸ್, ಇದು 50 ಯಾರ್ಡ್ಸ್, ಇದು 75 ಯಾರ್ಡ್ಸ್. ಹೀಗೆ ಇದು ಸಮೇತ ಡಿಗಳು. ಸೊ ಹೀಗೆ ಹಾಕಿ ಅಂತಕ್ಕಂಥ ಆರಂಭ ಆಗುತ್ತೆ. ಈ ಹಾಕಿಯಲ್ಲಿ ಮೇನ್ ಬರ್ತಕ್ಕಂಥ ಅಂಕಣ ಒಂದು ಗೋಲ್ ಹಾಕಿ ಸ್ಟಿಕ್ ಮತ್ತು ಒಂದು ಬಾಲ್. ಆ ಹಾಕಿ ಸ್ಟಿಕ್ ಅಂತಕ್ಕಂಥದ್ದು 105 ಸೆಂಟಿಮೀಟರ್ ಅಂದ್ರೆ 105 ಸೆಂಟಿಮೀಟರ್ ಅಂತಂದ್ರೆ 1.05 ಮೀಟರ್ ಉದ್ದ ಇರ್ತದೆ. 1.05 ಮೀಟರ್ ಉದ್ದ, 737 ಗ್ರಾಮ್ ತೂಕ ಇರ್ತಕ್ಕಂಥ ಹಾಕಿ ಸ್ಟಿಕ್ ಇಂದ ಹಾಕ್ತಾರೆ. ಚೆಂಡು ಬಂದ್ಬಿಟ್ಟು ಅಂದ್ರೆ ಬಾಲ್ ಬಂದ್ಬಿಟ್ಟು 150ರಿಂದ 163 ಗ್ರಾಮ್ ತೂಕ ಮೀರಬಾರದು. ಹಾಗೆ 235 ಮಿಲಿಮೀಟರ್ ಇರ್ತಕ್ಕಂಥದ್ದೊಂದು ಬಾಲ್ ಇರಬೇಕು. ಸೊ ಹೀಗೆ ಈ ಹಾಕಿ ಸ್ಟಿಕ್ ಬಳಸ್ಕೊಂಡು ಬಾಲ್ ಬಳಸ್ಕೊಂಡು ಆಟ ಆಡ್ತಕ್ಕಂಥದ್ದು. ಎಷ್ಟು ಸಮಯಪ್ಪ ಅಂತಂದ್ರೆ 15 ನಿಮಿಷಗಳ 4 ಕ್ವಾರ್ಟರ್ ಅಂದ್ರೆ 60 ನಿಮಿಷದ ಮ್ಯಾಚ್. ಈ 60 ನಿಮಿಷದಲ್ಲಿ 15 ನಿಮಿಷ ಫಸ್ಟ್ ಹಾಫ್ ಅಲ್ಲಿ 2 ನಿಮಿಷ ರೆಸ್ಟ್ ಮತ್ತು 15 ನಿಮಿಷ ಮತ್ತು 10 ನಿಮಿಷ ರೆಸ್ಟ್ ಬರುತ್ತೆ. ಅರ್ಧ ಹಾಫ್ ಅಲ್ಲ, 2 ಹಾಫ್ ಆದ್ಮೇಲೆ, 2 ಕ್ವಾರ್ಟರ್ ಆದ್ಮೇಲೆ, ನಂತರ 3ನೇ ಕ್ವಾರ್ಟರ್ 15 ನಿಮಿಷ, 2 ನಿಮಿಷ ರೆಸ್ಟ್ ಮತ್ತು 15. ಹೀಗೆ ಒಂದು ಕಾಲಾವಧಿಯಲ್ಲಿ ಆಡಲಾಗುತ್ತದೆ. ಇದರಲ್ಲಿ ಆಟಗಾರ ಏನಾದ್ರು ತಪ್ಪು ಮಾಡಿದ್ರೆ ಫ್ರೀ ಹಿಟ್ ಕೊಡ್ತಾರೆ. ಪೆನಾಲ್ಟಿ ಫ್ರೀ ಹಿಟ್ ಅಂತಂದ್ರೆ ಎಲ್ಲಿ ತಪ್ಪು ಮಾಡಿರ್ತಾನೆ ಅಲ್ಲಿಂದ ಹಿಟ್ ಮಾಡ್ತಕ್ಕಂಥದ್ದು ಆಪೋಸಿಟ್ ನ ಟೀಮು. ಪೆನಾಲ್ಟಿ ಕಾರ್ನರ್ ಅಂತಂದ್ರೆ ಕಾರ್ನರ್ ಪೆನಾಲ್ಟಿ ಕೊಡ್ತಾರೆ. ಪೆನಾಲ್ಟಿ ಸ್ಟ್ರೋಕ್ ಅಂತಂದ್ರೆ ಇಲ್ಲಿಂದ ಒಬ್ಬನಿಗೆ ಗೋಲ್ ಕೀಪರ್ ಕೊಡ್ತಾರೆ. ಮತ್ತೆ ಕಾರ್ನರ್ ಹಿಟ್ಟು ಈ ರೀತಿ ಇಲ್ಲಿ ಸಮೇತ 3 ಕಾರ್ಡ್ಗಳು ಬರ್ತವೆ. ಒಂದು ಹಸಿರು, ಒಂದು ಹಳದಿ ಮತ್ತು ಒಂದು ರೆಡ್ ಅಂದ್ರೆ ಕೆಂಪು. ಹಸಿರು ಕಾರ್ಡ್ ಎಚ್ಚರಿಕೆಯನ್ನು ನೀಡಿ 2 ನಿಮಿಷ ತಾತ್ಕಾಲಿಕವಾಗಿ ಆಟಗಾರರನ್ನ ಹೊರ ಹಾಕ್ತೀವಿ. ಹಾಗೆಯೇ ಹಳದಿ ಕಾರ್ಡು 5 ನಿಮಿಷ ತಾತ್ಕಾಲಿಕವಾಗಿ ಹೊರ ಹಾಕ್ತಾರೆ. ಪುನಃ ಮತ್ತೆ ತಪ್ಪು ಆಡದಂತ ಆಟಗಾರ, ಅದೇ ಆಟಗಾರ ಆ ಮ್ಯಾಚ್ ಇಂದಲೇ ಅಂದ್ರೆ ಆ ಒಂದು ಮ್ಯಾಚ್ ಇಂದಲೇ ಬದಲಾವಣೆ ಅಂದ್ರೆ ಸಬ್ಸ್ಟಿಟ್ಯೂಟ್ ರಹಿತ ಅವನ್ನ ಮ್ಯಾಚ್ ಮುಗಿಯುವವರೆಗೂ ಪಂದ್ಯದಿಂದ ಹೊರ ಹಾಕ್ತಾರೆ. ಸೊ ಇಷ್ಟು ಈ ಒಂದು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ರಲ್ಲ.
ಗೊತ್ತಾಯ್ತಲ್ಲ ಮಕ್ಕಳೇ. ಎಸ್, ಮುಂದೆ ಹಾಕಿ ಕ್ರೀಡೆಯಲ್ಲಿ ತಂತ್ರಗಳು ಅಂತಕ್ಕಂಥದ್ದು ಬರ್ತದೆ. ತಂತ್ರಗಳು, ಹಾಕಿ ಕ್ರೀಡೆಯಲ್ಲಿ ತಂತ್ರಗಳು ಅಂತ ಬರ್ತದೆ. ಇದು ಮತ್ತೆ ಏನೇನು ತಂತ್ರಗಳು ಬರ್ತದೆ? ಈಗ ವಾಲಿಬಾಲ್ ಸರ್ವಿಸ್, ಹೌದಾ, ಸ್ಮ್ಯಾಶ್, ಪಾಸ್, ಈ ರೀತಿ ಬರ್ತದೆ. ಹಾಗೆ ಇದರಲ್ಲೂ ಸಮೇತ ತಂತ್ರಗಳು ಅಂತಕ್ಕಂಥದ್ದು ಇದೆ. ಯಾವ ತಂತ್ರಗಳಿದಾವೆ ನೋಡಿದ್ರೆ, ಈ ಒಂದು ಹಾಕಿ ಆಟ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷತೆಯನ್ನು ಪಡೆದುಕೊಂಡಿದೆ. ಕ್ರಿಯಾಶೀಲವಾದಂತಹ ಆಟ ಇದು. ಯಾಕಪ್ಪ ಅಂತಂದ್ರೆ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನ, ನಮ್ಮ ರಾಷ್ಟ್ರೀಯ ಕ್ರೀಡೆ ಯಾವುದು? ಹಾಕಿ. ಸೊ ಆ ಒಂದು ದೃಷ್ಟಿಯಿಂದ ಈ ಆಟ ತನ್ನದೇ ಆದಂತಹ ರಾಷ್ಟ್ರೀಯ ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂತಹ ಆಟ. ಇದೆಲ್ಲ ಒಂದು ವಿಷಯವನ್ನು ನಾವು ತಿಳ್ಕೊಂಡಿರಲೇಬೇಕು ಮಕ್ಕಳೇ. ಯಾಕಂದ್ರೆ ಮೇಜರ್ ಧ್ಯಾನ್ ಚಂದ್ ಕೇಳಿದ್ರಲ್ಲ, ಅವರ ಒಂದು ಹುಟ್ಟಿದ ದಿನವನ್ನೇ ನಾವು ಇದೇ ತಿಂಗಳಲ್ಲಿ ಆಗಸ್ಟ್ 29 ಏನಂತ ಆಚರಿಸ್ತೀವಿ? ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಆಚರಿಸ್ತೀವಿ. ರಾಷ್ಟ್ರೀಯ ಕ್ರೀಡಾ ದಿನ ಎಂದು ಆಗಸ್ಟ್ 29. ಕಾರಣ ಇಷ್ಟೇ ಮಕ್ಕಳೇ, ಧ್ಯಾನ್ ಚಂದ್ ಅವರ ಒಂದು ಹುಟ್ಟಿದ ದಿನವನ್ನು ನಾವು ಯಾಕಂತಂದ್ರೆ ಅವರ ಒಂದು ಸಾಧನೆ ಅಷ್ಟಿದೆ. ಭಾರತ ಸುಮಾರು ಕಂಚಿನ ಅಲ್ಲ, ಈ ವರ್ಷ ಮೊನ್ನೆ ತಾಂಡಿದ್ದು, ನಿನ್ನೆಲ್ಲ ಮೊನ್ನೆ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ 1928ರಿಂದ ಸತತವಾಗಿ 1928, 1932, 1936, 1940-44ರಲ್ಲಿ ನಡೆಯಲಿಲ್ಲ. ಯಾಕಪ್ಪ ಅಂತಂದ್ರೆ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಒಲಿಂಪಿಕ್ಸ್ ನಡೆಯಲಿಲ್ಲ. ನಂತರ 1952, 1956 ಅಲ್ಲಿವರೆಗೂ ಸತತ 8 ಬಾರಿ ಬಂಗಾರ ಪದಕವನ್ನು ಗಳಿಸಿರ್ತಕ್ಕಂಥ ಭಾರತದ ಹಾಕಿ ತಂಡ ಅವತ್ತಿನ ಕಾಲದಲ್ಲಿ ಸುವರ್ಣ ಅವಕಾಶ, ಭಾರತದ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಒಂದು ಸಾಲಿನವರು. ಧ್ಯಾನ್ ಚಂದ್ ಆಡ್ತಕ್ಕಂಥ ಒಂದು ಸಮಯದಲ್ಲಿ ಮೇಜರ್ ಜನರಲ್ ಹಿಟ್ಲರ್ ಅಂತಕ್ಕಂಥವ್ರು, ಜರ್ಮನಿ ದೇಶದವರು, ಅವರ ಆಟದ ಒಂದು ಸ್ಕಿಲ್ಲೇ ನೋಡಿ ಅವರು ಮೈ ಬೆಂದನಿಸ್ಕೊಂಡ್ರು. ಅಂತಹ ಒಂದು ಕ್ರೀಡೆ ಹಾಕಿ ಮಾಂತ್ರಿಕ ಯಾರಪ್ಪ ಅಂದ್ರೆ ಧ್ಯಾನ್ ಚಂದ್. ಹೆಸರು ಕೇಳಿದ್ರಲ್ಲ, ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಜನ್ಮದಿನ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ಹಾಕಿ ಬಗ್ಗೆ ಮಾತಾಡಬೇಕಾದ್ರೆ ತಂತ್ರಗಳು, ಸ್ಕಿಲ್ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ಕಿಲ್ ಏನು ಸ್ಕಿಲ್ ಅಪ್ಪ ಅಂತಂದ್ರೆ, ಹಾಕಿ ಮತ್ತು ಇತರೆ ತಂಡದ ಪಂದ್ಯಾಟಗಳಲ್ಲಿ ಮುಖ್ಯವಾಗಿ ಲಯಗಳು, ಪ್ರಮುಖವಾಗಿ ಉತ್ತಮ ತಂತ್ರಗಾರಿಕೆ ರೂಪುಗೊಳ್ಳುತ್ತವೆ. ಲಯಗಳು ಮುಖ್ಯ. ಆಟಗಾರನು ಪಂದ್ಯಾಟದ ಸಂದರ್ಭದಲ್ಲಿ ಈ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ತಂತ್ರಗಳನ್ನು ಬಳಸಿದರೆ ಜಯದ ಹಾದಿ ಸುಲಭವಾಗುತ್ತದೆ. ಪ್ರಮುಖವಾಗಿ ಔಟ್ ನಂಬರಿಂಗ್ ಅಂದ್ರೆ ಎಲ್ಲಾ ದಾಳಿಗಾರರ ಅಫೆನ್ಸಿವ್ ಏನು, ಈಗ ಹಾಕಿಯಲ್ಲಿ ಮೇನ್ ಬರ್ತಕ್ಕಂಥದ್ದು 2 ತಂತ್ರ. ಒಂದು ದಾಳಿಗಾರರು ಅಂದ್ರೆ ಆಕ್ರಮಣಕಾರರು, ಇನ್ನೊಂದು ರಕ್ಷಣಾತ್ಮಕ ಆಟಗಾರರು. ಅಫೆನ್ಸಿವ್ ಮತ್ತು ಡಿಫೆನ್ಸಿವ್ ಅಂತ ಅಂದ್ಬಿಟ್ಟು ಹೆಚ್ಚಿನ ಸಂಖ್ಯೆಯ ದಾಳಿಯಲ್ಲಿ ನಾವು ಮಾಡುವುದು ಒಂದು ಉತ್ತಮ ತಂತ್ರಗಾರಿಕೆ. ಇದು ತಮ್ಮ ಮೈದಾನದಲ್ಲಿ ಚೆಂಡು ಇದ್ದ ಸಮಯದಲ್ಲಿ ಆಟಗಾರರು ಅಂದ್ರೆ ದಾಳಿಗಾರರು ಏಕಕಾಲದಲ್ಲಿ ಎದುರಾಳಿ ಅಂಕಣಕ್ಕೆ ಪ್ರವೇಶಿಸುವುದು ಎಂದರ್ಥ. ಪ್ರತಿಯೊಬ್ಬ ಆಟಗಾರ ತಮ್ಮ ಪಾತ್ರ ಅತಿ ಮುಖ್ಯ. ಇಲ್ಲಿ 10 ಜನ ಆಟಗಾರರಿದ್ದಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ಮಕ್ಕಳಲ್ಲಿ,
10 ಜನ ಆಟಗಾರರಪ್ಪ ಅಂತಂದ್ರೆ ಗೋಲ್ ಕೀಪರ್ ಒಬ್ಬ, 5 ಜನ ಅಥವಾ 3 ಜನ ಫಾರ್ವರ್ಡ್ ಪ್ಲೇಯರ್, 3 ಜನ ಫಾರ್ವರ್ಡ್ ಪ್ಲೇಯರ್, 5 ಜನ ಬ್ಯಾಕ್ವರ್ಡ್ ಪ್ಲೇಯರ್, 1 2 3 4 5 ಜನ ಬ್ಯಾಕ್ವರ್ಡ್ ಪ್ಲೇಯರ್, ಮಿಡಲ್ ಪ್ಲೇಯರ್, ಇನ್ನ 2 ಬ್ಯಾಕ್ ಪ್ಲೇಯರ್ ಅನ್ನೋದು. ಈ ರೀತಿ ಪೊಸಿಷನ್ ಅಲ್ಲಿ ಆಡ್ತಾರೆ. ಅಥವಾ ಹೀಗೂ ಆಡಬಹುದು. ಹೇಗೆ? 5 ಫಾರ್ವರ್ಡ್ ಪ್ಲೇಯರ್, ಮಿಡಲ್ ಪ್ಲೇಯರ್ 3, ಇನ್ನು ಬ್ಯಾಕ್ ಝೋನ್ ಪ್ಲೇಯರ್ 2, ಒಬ್ಬ ಗೋಲ್ ಕೀಪರ್. ಈ ರೀತಿನೂ ಮಾಡಬಹುದು, ಈ ರೀತಿನೂ ಆಡಬಹುದು. ಇಲ್ಲಿ ಆಪೋಸಿಟ್ ಪೊಸಿಷನ್ ಅಥವಾ ಮುಖ್ಯ ಆಗಿರ್ತದೆ. ಹೀಗೆ ಈ ಒಂದು ಪಂದ್ಯಾಟದಲ್ಲಿ ಪ್ರಮುಖವಾಗಿ ಚೆಂಡು ಮೈದಾನದಲ್ಲಿ ಚಲಿಸುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪಾಸಿಂಗ್, ಒಬ್ರಿಗೊಬ್ರು ಪಾಸ್ ಕೊಡ್ತಾನೆ. ಪಾಸಿಂಗ್ ಒಂದು ಸ್ಕಿಲ್ ಬಹಳ ಮುಖ್ಯ ಇದೆ. ತಂತ್ರಗಳು ಅಂತಂದ್ರೆ ನಾವು ಪಾಸಿಂಗ್ ಅಂತಂದ್ರೆ ಬಾಲನ್ನ ಕಳಿಸ್ತಕ್ಕಂಥದ್ದು. ಪಾಸಿಂಗ್, ಪುಷಿಂಗ್, ಪುಷ್ ಮಾಡ್ತಕ್ಕಂಥದ್ದು, ಪುಷಿಂಗ್ ಹಾಗೂ ಡ್ರಿಬಲ್, ರನ್ನಿಂಗ್, ಮತ್ತೆ ತಕ್ಷಣ ಚೆಂಡನ್ನು ಫ್ಲಿಕ್ ಮಾಡೋದು, ಫ್ಲಿಕ್, ಸ್ಕೂಪು, ಪುಷ್, ಹಿಟ್ಟು, ಈ ರೀತಿ ಸ್ಕಿಲ್ ಇರ್ತಾವ ನೋಡಿ. ಪಾಸಿಂಗ್, ಒಬ್ಬರಿಂದ ಒಬ್ರಿಗೆ ಪಾಸ್ ಕೊಡ್ತಕ್ಕಂಥದ್ದು ಪಾಸಿಂಗ್. ಪುಷಿಂಗ್, ಪಾಸ್ ಗಿಂತ ಒಂದು ಸ್ವಲ್ಪ ಬಾಲ್ ಅನ್ನ ಪುಷ್ ಮಾಡ್ತಕ್ಕಂಥದ್ದು. ಡ್ರಿಬ್ಲಿಂಗ್ ಅಂತಂದ್ರೆ ಬಾಲ್ ಯಾವುದೇ ಕಾರಣಕ್ಕೂ ಬ್ಯಾಟಿಗೆ ಅಂದ್ರೆ ರಿವರ್ಸ್ ಬ್ಯಾಟಿಗೆ ಹಾಗದ ಹಾಗೆ ಬಾಲ್ ಅನ್ನ ಸ್ಟಿಕ್ ಮುಖಾಂತರ ಬಾಲ್ ಅನ್ನ ಮೂವ್ ಮಾಡ್ಕೊಂಡು ಹೋಗೋದು, ಫಾಸ್ಟ್ ಆಗಿ ಹೋಗೋದು. ಹೆಂಗೆ ಅಂತಂದ್ರೆ ಒಂದು ರೇಖೆಯಲ್ಲಿ ಇಲ್ಲಿ ಹೋಗ್ತಿದ್ವಪ್ಪ ಅಂತಂದ್ರೆ ಯಾವುದೇ ಕಾರಣ ಹೊರಗೆ ಹೋಗ್ಬಾರ್ದು, ಒಳಗೆ ಹೋಗ್ಬಾರ್ದು, ಅದೇ ಲೈನಲ್ಲೇ ಹೋಗ್ತಾ ಇರಬೇಕು ಈ ತರ. ಮತ್ತೆ ರನ್ನಿಂಗ್, ಎಷ್ಟು ಮೂವ್ಮೆಂಟ್ ಅಂತಂದ್ರೆ ಬಾಲ್ ಹಿಡ್ಕೊಂಡು ಈ ಹಾಕಿ ಸ್ಟಿಕ್ ಅಲ್ಲಿ ಇದರಲ್ಲಿ ಬಾಲ್ ಹೋಲ್ ಮಾಡ್ಕೊಂಡು ಓಡ್ತಿರ್ಬೇಕು, ಎಳ್ಕೊಂಡು ಓಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ರಿವರ್ಸ್ ಆಗೋದ್ರಿಂದ ಮತ್ತೆ ಬೇರೆ ಬಂದು ಕಸ್ಕೊಂಡು ಸಮೇತ ಅದನ್ನ ಡ್ರಿಬ್ಲಿಂಗ್ ಮಾಡ್ಕೊಂಡು ಮತ್ತೆ ಪಿವಟಿಂಗ್ ಯಾವ ಬೇಗ ಮಾಡ್ಕೊಂಡು ಮೂವ್ ಆಗ್ತಕ್ಕಂಥದ್ದು ರನ್ನಿಂಗ್. ಹಾಗೆ ಫ್ಲಿಕ್ ಅಂತಂದ್ರೆ ಬಾಲ್ ಅನ್ನ ಜಸ್ಟ್ ಮುದುಕಿ ಎತ್ತಾಕದು, ಫ್ಲಿಕ್ ಅಂತ. ಸ್ಕೂಪ್, ಬಾಲ್ ಫ್ಲಿಕ್ ಮಾಡೋದಂತಂದ್ರೆ ಇಲ್ಲಿಂದ ಫ್ಲಿಕ್ ಮಾಡೋದಂತ ಅರ್ಥ. ಸ್ಕೂಪ್ ಅಂತಂದ್ರೆ ಇಲ್ಲಿಂದ ನಮ್ಮ ಅಪೋಸಿಟ್ ಪ್ಲೇಯರ್ ಇಲ್ಲಿಂದಪ್ಪ ಅಂತಂದ್ರೆ ಇವ್ರು ಎದುರಿಗೆ ಯಾರಿಗೂ ಸಿಗದಂಗೆ ಸ್ಕೂಪ್ ಮಾಡೋದು, ಮೇಲೆ ಎತ್ತಿ ಹಾಕ್ತಕ್ಕಂಥದ್ದು. ಸ್ಕೂಪ್ ಬಾಲ್ ಅನ್ನ ಇದರಲ್ಲಿ ಹಾಕಿ ಸ್ಟಿಕ್ ಅಲ್ಲಿ ಸ್ಕೂಪ್ ಮಾಡ್ತಕ್ಕಂಥದ್ದು ಈ ರೀತಿ. ಮತ್ತೆ ಹಿಟ್ಟು, ಜೋರಾಗಿ ಹೊಡಿತಕ್ಕಂಥದ್ದು ಹಿಟ್ಟು. ಇವೆಲ್ಲ ತಂತ್ರಗಳನ್ನ ನೀವು ತಿಳ್ಕೋಬೇಕು ಮಕ್ಕಳು. ಪ್ರಾಕ್ಟಿಕಲ್ ಅಲ್ಲಿ ಇದ್ರೆ ಗೊತ್ತಾಗ್ತಿರೋದು. ಮಕ್ಕಳು ಶಾಲೆಗಳಿಂದ ಬರೇ ಹೇಳೋದೆಲ್ಲ ಆಗ್ತಾ ಇದೆ. ಇರ್ಲಿ, ಇದನ್ನ ನೀವು ಒಂದು ವಿಡಿಯೋದಲ್ಲಿ ಆದ್ರೂ ಸಮೇತ ನೋಡಬಹುದು. ಒಂದೊಂದು ವಿಡಿಯೋನ ನೀವು ಹಾಕಿ ಸ್ಕಿಲ್ಸ್ ಅಂತ ಹೊಡೆದಾಗ ಸಿಗ್ತಾವ ಮಕ್ಕಳ. ನಿಮಗೆ ಸಾಧ್ಯವಾದ್ರೆ ನಾವು ನಿಮಗೆ ಫಾರ್ವರ್ಡ್ ಮಾಡ್ತೀವಿ. ಈ ಹಾಕಿ ಆಟಗಾರರಲ್ಲಿ ಮೇನ್ ಮುಖ್ಯ ಇರತಕ್ಕಂತಹ ಗುಣಲಕ್ಷಣಗಳು ಇವೆಲ್ಲ ತಂತ್ರಗಳಾದ್ರೆ ಗುಣಲಕ್ಷಣಗಳು ಏನೇನಿರ್ಬೇಕು? ಈಗ ಬಾಸ್ಕೆಟ್ಬಾಲ್ ಒಬ್ಬ ನೋಡಿದ್ರೆ ಕಳೆದ ತರಗತಿಯಲ್ಲಿ ಏನಿರ್ಬೇಕು ಬಾಸ್ಕೆಟ್ಬಾಲ್ ಗುಣಲಕ್ಷಣ ಒಬ್ಬ ಪ್ಲೇಯರ್ ಅಂತಂದ್ರೆ ಹೈಟ್ ಇರಬೇಕು, ಸ್ಪೀಡ್ ಇರಬೇಕು, ಸ್ಟ್ರೆಂತ್ ಇರಬೇಕು, ಎಜಿಲಿಟಿ ಇರಬೇಕು, ಫ್ಲೆಕ್ಸಿಬಿಲಿಟಿ ಇರಬೇಕು, ಹಾಗೆ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಇರಬೇಕಲ್ಲ. ಹಾಗೆ ಇದರಲ್ಲೂ ಸಮೇತ
ಹಾಕಿ ಮೈದಾನದುದ್ದಕ್ಕೂ ಹಲವು ಬಾರಿ ಓಡಾಡಿ ಪರಿಣಾಮಕಾರಿಯಾಗಿ ಆಡಬೇಕಾಗಿರೋದ್ರಿಂದ ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ಬೇಕು. ಮೊದಲನೇದಾಗಿ ಎಂಡೋರೆನ್ಸ್. 1 ಗಂಟೆ ಸತತವಾಗಿ ಓಡಾಡಬೇಕಂತಂದ್ರೆ ಕಷ್ಟ ಸಹಿಷ್ಣುತೆ. ಎಂಡೋರೆನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಎಂಡೋರೆನ್ಸ್. ಹಾಗೆ ಮೊದಲನೇದಾಗಿ ಆಟಗಾರನಿಗೆ ಇರಬೇಕು, ಎಂಡೋರೆನ್ಸ್ ಇರಬೇಕು. ಹೇಗಪ್ಪ ಅಂತಂದ್ರೆ ಅವನು ಹಾಕಿ ಒಂದು ಅಂಕಣದ ಉದ್ದಕ್ಕೂ ಓಡಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನ್ ಬೇಕು ಅಂದ್ರೆ, ಅವನು ಓಡಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಫುಲ್ಲು ಎಂಡೋರೆನ್ಸ್. ಓಡಾಡ್ಬೇಕಪ್ಪ ಅಂತಂದ್ರೆ 1 ಗಂಟೆ ಮ್ಯಾಚ್ ಆಡ್ಬೇಕಪ್ಪ, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಓಡಾಡ್ಬೇಕಪ್ಪ ಅಂತಂದ್ರೆ ಏನ್ ಬೇಕು? ಎಂಡೋರೆನ್ಸ್, ಕಷ್ಟ ಸಹಿಷ್ಣುತೆ ಅಂತಕ್ಕಂಥ ಬೇಕು. ಎದುರಾಳಿಗಳ ಚಲನವಲನಗಳಿಗೆ ಅನುಗುಣವಾಗಿ ಚೆಂಡಿನ ಜೊತೆಗೆ ದಿಕ್ಕನ್ನು ಬದಲಾಯಿಸುವ ಅವಶ್ಯಕತೆ ಇರುವುದರಿಂದ ಚಪಲತೆ ಬೇಕು, ಎಜಿಲಿಟಿ. ಚಪಲತೆ, ಅದಕ್ಕೆ ಏನಂತೀವಿ? ಎಜಿಲಿಟಿ. ಚೆಂಡನ್ನು ನಿಯಂತ್ರಣದಲ್ಲಿಡಲು ಕಂಟ್ರೋಲ್ ಅಲ್ಲಿ, ಮ್ಯಾಚ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾಗ್ತದೆ ಅಂದ್ರೆ ಸಾಮರ್ಥ್ಯಕ್ಕೆ ಕಣ್ಣು, ಕೈ ಮತ್ತು ಕಾಲುಗಳ ಸಂಯೋಜನೆ ಅವಶ್ಯಕ. ಅದೇ ನ್ಯೂರೋಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ. ಕಣ್ಣು, ಕೈ, ಕಾಲುಗಳ ಸಂಯೋಜನೆ ತುಂಬಾ ಅವಶ್ಯಕ. ಹಾಗೆ ಚೆಂಡನ್ನು ಸಮರ್ಪಕವಾಗಿ ಪಾಸ್ ನೀಡಲು, ಗೋಲು ಗಳಿಸಲು ನಿಖರತೆ ಅಂತಕ್ಕಂಥ, ಪರ್ಫೆಕ್ಷನ್, ನಿಖರತೆ ಅಂತಕ್ಕಂಥದ್ದು. ಹಾಗೆ ಆಟಗಾರ ತನ್ನ ಸಹ ಆಟಗಾರರಿಗೆ ಬಾಲನ್ನು ಸಮರ್ಪಕವಾಗಿ ಕೊಡಲು ಅಥವಾ ಪಡೆಯಲು ಎದುರಾಳಿಗಳಿಂದ ವಂಚಿಸಿ ಕ್ಷಣಾರ್ಧದಲ್ಲೇ ಚೆಂಡನ್ನು ಪಾಸ್ ನೀಡಬೇಕಾದ್ರೆ ಅದರ ಎದುರಾಳಿ ಚೆಂಡನ್ನು ಕಸಿಯಲು ವೇಗವಾಗಿ ಹೋಗ್ಬೇಕಪ್ಪ ಅಂತಂದ್ರೆ ಅವಶ್ಯಕತೆ ಇರೋದ್ರಿಂದ ವೇಗ ಅಂತಕ್ಕಂಥದ್ದು ಬಹಳ ಮುಖ್ಯ. ವೇಗ, ಸ್ಪೀಡ್. ಹಾಗೆ ಆಕೆ ಸ್ಟಿಕ್ ಅನ್ನು ಚಾಚಿ ಚೆಂಡನ್ನು ತಡೆಯುವುದಾಗಲಿ ಸಂದರ್ಭದಲ್ಲಿ ಬರ್ತದೆ, ಹೌದಲ್ಲ? ಹೊಡ್ತಕ್ಕಂಥ ಗೋಲ್ ಕೀಪರ್ ಒಟ್ಟು 7 ಹ್ಯಾಂಡ್ಸ್ ಫುಲ್ ಬೀಳ್ಬೇಕಲ್ಲ, 4 ಹ್ಯಾಂಡ್ಸ್ ಅಥವಾ ಗೋಲ್ ಕೀಪರ್ ಫೀಲ್ಡರ್ ಇರ್ಬೇಕಲ್ಲ. ಸೊ ಅದಕ್ಕೆ ಮೈ ಮಣಿತಕ್ಕಂಥದ್ದು ಬಹಳ ಬೇಕು, ಅಂದ್ರೆ ಫ್ಲೆಕ್ಸಿಬಿಲಿಟಿ. ಕೊನೆಯದಾಗಿ ಆಟಗಾರರಿಗೆ ಉತ್ತಮ ಪ್ರತಿಕ್ರಿಯಾ ವೇಗ ಅಂತಕ್ಕಂಥದ್ದು ಬೇಕು. ಕ್ರಿಯೆಗೆ ಪ್ರತಿಕ್ರಿಯಾ ವೇಗ. ಕ್ರಿಯೆಗೆ ಪ್ರತಿಕ್ರಿಯಾ ವೇಗ ಅಂತಕ್ಕಂಥದ್ದು ಬೇಕಾಗುತ್ತದೆ. ಹೀಗೆ ಹಾಕಿ ಆಟಗಾರರಿಗೆ ಇರ್ತಕ್ಕಂತಹ ಗುಣಲಕ್ಷಣಗಳು ಏನೇನು ಇರ್ಬೇಕಪ್ಪ ಅಂದ್ರೆ, ಒಂದನೇದಾಗಿ ಎಂಡೋರೆನ್ಸ್ ಇರ್ಬೇಕು. ಎಂಡೋರೆನ್ಸ್ ಅಂತಂದ್ರೆ ಕಷ್ಟ ಸಹಿಷ್ಣುತೆ. ಆಟ ತುಂಬಾ ಅಂದ್ರೆ ಕೋರ್ಟಿನ ತುಂಬಾ ಸುಮಾರು 100 ಗಜ ಉದ್ದ 60 ಗಜ ಅಗಲ ಇರ್ತಕ್ಕಂಥ ಒಂದು ಅಂಕಣದಲ್ಲಿ ಸತತವಾಗಿ 1 ಗಂಟೆ ಓಡಬೇಕಪ್ಪ ಅಂತಂದ್ರೆ ಅವ್ರಿಗೆ ಏನ್ ಬೇಕು? ಸ್ಟಾಮಿನಾ ಬೇಕು, ಸ್ಟ್ರೆಂತ್ ಬೇಕು. ಅದಕ್ಕೆ ಎಂಡೋರೆನ್ಸ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಚಪಲತೆ ಅಂದ್ರೆ ಎಜಿಲಿಟಿ. ಅವ್ನು ನಿರಂತರವಾಗಿ ಇರ್ಬೇಕಾದ್ರೆ ಎದುರಾಳಿಗಳ ಚಲನವಲನಗಳನ್ನು ಅನುಗುಣವಾಗಿ ಆ ಕಡೆಯಿಂದ ಈ ಕಡೆ ಹೋಗ್ಬೇಕು, ಈ ಕಡೆಯಿಂದ ಆ ಕಡೆ ಹೋಗ್ಬೇಕು. ಸೊ ಅದಕ್ಕೆ ಅವರಿಗೆ ದಿಕ್ಕನ್ನ ಬದಲಾಯಿಸಲಿಕ್ಕೆ, ದಿಕ್ಕುಗಳನ್ನ ಬದಲಾಯಿಸಿ ಹೋಗ್ಲಿಕ್ಕೆ ಎಜಿಲಿಟಿ ಅಂತಕ್ಕಂಥದ್ದು ಬೇಕು. ಅಂದ್ರೆ ಚಪಲತೆ ಅಂತ ಕನ್ನಡದಲ್ಲಿ ಕರಿತೀವಿ. ಹಾಗೂ ಕಣ್ಣು, ಕೈ, ಕಾಲುಗಳ ಸಂಯೋಜನೆ ಮುಖ್ಯಲ್ಲಿ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಅಂತ ಕರಿತೀವಿ. ನರಸ್ನಾಯು ಸಂಯೋಜನೆ ಇದ್ದರೆ ಕಣ್ಣು, ಕೈಗಳ ಒಂದು ಸಂಯೋಜನೆ. ಚೆಂಡನ್ನ ಸಮರ್ಪಕವಾಗಿ ಪಾಸ್ ಪಡೆಯಲು ನಿಖರತೆ ಕೊಡು, ಪಾಸ್ ಪಡೆಯೋದಾಗಲಿ ಅಥವಾ ಕಳಿಸೋದಾಗಲಿ ಅಥವಾ ಗೋಲ್ ಬೆಳೆಸೋದಾಗಲಿ
ಗೋಲ್ ಅನ್ನು ಹೊಡಿಬೇಕಾದ್ರೆ ಡಿ ಏನಿಂದ ಪರ್ಫೆಕ್ಟ್ ಆಗಿ ಹೊಡಿಬೇಕು, ನಿಖರತವಾಗಿ. ಹಾಗೆ ವೇಗ ಮುಖ್ಯ ಇಲ್ಲಿ, ಸುಮ್ಮನೆ ಓಡೋದಲ್ಲ, ಸ್ಪೀಡ್ ಬಹಳ ಮುಖ್ಯ. ಸೊ ಹಾಗೆ ಮೈಮಣಿತ, ಫ್ಲೆಕ್ಸಿಬಿಲಿಟಿ ಮುಖ್ಯ ಇಲ್ಲಿ. ನಮ್ಮ ಇವತ್ತು ಹಾಕಿ ಕಂಚಿನ ಪದಕ ತಗೊಂಡಿದೆ ಅಂತಂದ್ರೆ ಅದಕ್ಕೆ ಗೋಲ್ ಕೀಪರ್ ಸಾಕ್ಷಿ. ಯಾಕಪ್ಪ ಅಂತಂದ್ರೆ ಅಷ್ಟು ಫ್ಲೆಕ್ಸಿಬಲ್ ಆಗಿ ಅವರು ಮನ್ಪ್ರೀತ್ ಪ್ರಿನ್ಸ್ ಅವರು ಬಹಳ ಚೆನ್ನಾಗಿ ಅವರಿಗೆ ಸಜೆಷನ್ ಕೊಟ್ಟು ಒಂದೊಂದು ಗೋಲ್, ಒಂದೇ ಒಂದು ಗೋಲ್ ಮುಖಾಂತರ ನಾವು ಕಂಚಿನ ಪದಕಕ್ಕೆ ನಾವು ಭಾಜನರಾದ್ವಿ. ಹಾಗೆ ಕ್ರಿಯೆಗೆ ಪ್ರತಿಕ್ರಿಯಾ ವೇಗನೂ ಸಮೇತ ಅಷ್ಟೇ ಮುಖ್ಯವಾಗಿರುತ್ತದೆ. ಸೊ ಹೀಗೆ ನಮ್ಮ ಹಾಕಿ ಅಂತಕ್ಕಂಥದ್ದು ಗುಣಲಕ್ಷಣಗಳಂತಕ್ಕಂಥದ್ದು ಗೊತ್ತಾಯಿತು. ಈಗ ಕ್ರೀಡಾ ಪ್ರಶಸ್ತಿಗಳನ್ನು ನೋಡೋದಾದ್ರೆ ಈ ಒಂದು ಹಾಕಿಯಲ್ಲಿ ಬರ್ತಕ್ಕಂತಹ ಕ್ರೀಡಾ ಪ್ರಶಸ್ತಿಗಳು ಮಕ್ಕಳೇ, ಕ್ರೀಡಾ ಪ್ರಶಸ್ತಿಗಳು. ಒಂದು ಹಾಕಿ ವಿಶ್ವಕಪ್, ಹಾಕಿ ವಿಶ್ವಕಪ್, ವರ್ಲ್ಡ್ ಕಪ್ ಅಂತ ಹೇಳ್ತಿಲ್ಲ, ಕ್ರಿಕೆಟ್ ವರ್ಲ್ಡ್ ಕಪ್ ನಡೀತದೆ, ಹಾಗೆಯೇ ಬಾಸ್ಕೆಟ್ಬಾಲ್ ವರ್ಲ್ಡ್ ಕಪ್ ನಡೀತದೆ, ವಾಲಿಬಾಲ್ ವರ್ಲ್ಡ್ ಕಪ್ ನಡೀತದೆ, ಹಾಗೆ ಹಾಕಿ ವಿಶ್ವಕಪ್ ಅಂತಕ್ಕಂಥದ್ದು. ಹಾಕಿ ವಿಶ್ವಕಪ್ ಅಂತಕ್ಕಂಥದ್ದು ಹಾಕಿ ವಿಶ್ವಕಪ್ ಕಾಣಿಸಿದೆ ಮಕ್ಕಳ? ಹಾಕಿ ವಿಶ್ವಕಪ್ ಅಂತಾನೆ ಕರೀತೀವಿ. ವಿಶ್ವಕಪ್ ಹಾಕಿಯಲ್ಲಿ ವಿಶ್ವಕಪ್ ಪಂದ್ಯಾಟವು 1971ರಲ್ಲಿ ಪ್ರಾರಂಭಗೊಂಡಿತು. ಇದನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟವು ಆಯೋಜಿಸುತ್ತದೆ. ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ, ಅದಕ್ಕೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅಂತ ಅಂದ್ಬಿಟ್ಟು ಕರಿತೀವಿ. ಯಾವಾಗ 1971ರಲ್ಲಿ ಇದು ಆರಂಭ ಆಗುತ್ತೆ. ಇದನ್ನು ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಆಯೋಜಿಸಿದ ಈ ಒಂದು ವಿಶ್ವಕಪ್ ಅನ್ನ ಹಾಕಿಯಲ್ಲಿ ಇದು ವಿಶ್ವ ಪಂದ್ಯಾಟವೆನಿಸಿ 2 ಒಲಿಂಪಿಕ್ಸ್ಗಳ ಮಧ್ಯದಲ್ಲಿ 4 ವರ್ಷಕ್ಕೊಮ್ಮೆ ವಿಶ್ವಕಪ್ ಹಾಕಿಯನ್ನು ನಡೆಸಲಾಗುತ್ತದೆ. 2 ವರ್ಷಗಳ ಮಧ್ಯೆ ಹಾಕಿಯಲ್ಲಿ ವಿಶ್ವಕಪ್ ಅನ್ನ ನಡೆಸಲಾಗುತ್ತದೆ. ಏನ್ ಒಲಿಂಪಿಕ್ಸ್ ನಡೀತಲ್ಲ, ಆ ಒಲಿಂಪಿಕ್ಸ್ ಮಧ್ಯದಲ್ಲಿ 2 ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ. ನಂತರ 2 ಒಲಿಂಪಿಕ್ಸ್ ಮಧ್ಯೆ 4 ವರ್ಷಕ್ಕೊಮ್ಮೆ ವಿಶ್ವಕಪ್ ಪಂದ್ಯವನ್ನು ನಡೆಸಲಾಗುತ್ತದೆ. ಇದು 4 ವರ್ಷಕ್ಕೆ ಒನ್ ಟೈಮ್ ನಡೀತದೆ. ನಾಲ್ಕು ವರ್ಷಕ್ಕೆ ಒಂದು ಸಾರಿ ಯಾವುದು ವಿಶ್ವಕಪ್. ಅದೇ ತರ ಒಲಿಂಪಿಕ್ಸ್ ಪ್ರಪಂಚದ ಅತ್ಯಂತ ಮಹಾನ್ ಸಮಾರಂಭ. ಸ್ಪೋರ್ಟ್ಸ್ ಅಲ್ಲಿ ಯಾವುದೇ ಜಾತಿ, ಧರ್ಮ, ಮತ, ಭೇದ, ವೇಷ, ಭಾಷೆ ಅನ್ನಲ್ಲದೆ ಎಲ್ಲರೂ ಸಮಾನರು. ಸುಮಾರು 17-18 ದಿನಗಳ ಕಾಲ ನೋಡು ಟೋಕಿಯೋದಲ್ಲಿ ಈ ಒಂದು ಕರೋನಾ ಪಿರಿಯಡಲ್ಲೂ ಸಮೇತ ಒಂದು ಒಲಿಂಪಿಕ್ಸ್ ಕೂಟದಲ್ಲಿ ಜಪಾನ್ ಬಹಳ ಮೆರೆದಂತ ಒಂದು ಕ್ರೀಡಾಕೂಟ. ಯಾಕಪ್ಪ ಅಂತಂದ್ರೆ ಅಲ್ಲಿ ಪ್ರೇಕ್ಷಕರೇ ಇಲ್ಲ, ಯಾರು ಪ್ರೇಕ್ಷಕರಿಲ್ಲ. ತಾನು ಬಂಗಾರ ಪದಕ ಗಳಿಸಿದನಪ್ಪ ಅಂತಂದ್ರೆ ತಾನೇ ಕೊರಳಿಗೆ ಹಾಕ್ತಕ್ಕಂತಹ ಒಂದು ಕ್ರೀಡಾ ಪರಿಸ್ಥಿತಿ ಜಪಾನ್ ಟೋಕಿಯೋದಲ್ಲಿ ಇತ್ತು. ಯಾಕಪ್ಪ ಅಂತಂದ್ರೆ ಕರೋನಾದಿಂದ ಯಾರೂ ಕ್ರೀಡಾಂಗಣದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಿಲ್ಲ. ಆದ್ರೂ ಸಮೇತ ಮ್ಯಾರಥಾನ್ ಆಗಲಿ, ಹಾಫ್ ಮ್ಯಾರಥಾನ್ ನೋಡ್ಬೇಕಾದ್ರೆ
ಚಪಾಲ್ ನಾವು ಬೀದಿ ಬೀದಿಯಲ್ಲಿ ನೂಕುನುಗ್ಗಲಲ್ಲಿ ಹೆಲ್ಪ್ ಮಾಡ್ತಾ ಇದ್ರು ಆ ಒಂದು ಸ್ಪೋರ್ಟ್ಸ್ ಕ್ರೀಡಾಪಟುಗಳಿಗೆ. ಓಕೆ, ಒಲಿಂಪಿಕ್ಸ್ ಬಗ್ಗೆ ನಾವು ನೋಡೋದಾದ್ರೆ ಈ ಒಂದು ನಿಮಗೆ ನಾನು ಹೇಳಿದ ಹಾಗೆ 1908ರಲ್ಲೇ ಇದು ಒಲಿಂಪಿಕ್ಸ್ ಸೇರ್ಪಡೆ ಆಯಿತು. 1908ರಲ್ಲಿ ಪುರುಷರಿಗೆ ಹಾಕಿ ಸೇರ್ಪಡೆ ಆಯಿತು. ಹಾಗೆ 1980ರಲ್ಲಿ ಮಾಸ್ಕೋ ಒಲಿಂಪಿಕ್ಸ್ ನಲ್ಲಿ ಮೊದಲನೇ ಬಾರಿ ಮಹಿಳೆಯರಿಗೆ ಹಾಕಿ ಸೇರ್ಪಡಲಾಯಿತು. 1980 ಮಹಿಳೆಯರಿಗೆ ಸೇರ್ಪಡೆ ಆಯಿತು. ನಂತರ 1976 ಮಾಲ್ಟಾ ಒಲಿಂಪಿಕ್ಸ್ ಅಲ್ಲಿ ಕೃತಕ ಅಂಗಗಳಲ್ಲಿ ಹಾಕಿ ಪಂದ್ಯಾಟವನ್ನು ಮೊದಲ ಬಾರಿ ನಡೆಸಲಾಯಿತು. ಕೃತಕ ಅಂದ್ರೆ ಮನುಷ್ಯರು ಮಾಡಿರ್ತಕ್ಕಂತಹ ಒಂದು ಇದರಲ್ಲಿ ಮಾಂಟ್ರಿಯಲ್ ಒಲಿಂಪಿಕ್ಸ್ ಅಲ್ಲಿ ಹಾಕಿ ಅಂತಾರಾಷ್ಟ್ರೀಯ ಸಂಘಟನೆ ಇಲ್ಲದ ಕಾರಣ 1924 ಪ್ಯಾರಿಸ್ ಒಲಿಂಪಿಕ್ಸ್ ನಿಂದ ಹಾಕಿಯನ್ನು ಬಿಡಲಾಯಿತು. ಅದೇ ವರ್ಷ ಪ್ಯಾರಿಸ್ ಅಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಫೆಡರೇಷನ್ ಇಂಟರ್ನ್ಯಾಷನಲ್ ಹಾಕಿ ಸ್ಥಾಪನೆ ಆಯಿತು. ಆ ಒಂದು ಸಂದರ್ಭದಲ್ಲಿ ಇಂಟರ್ನ್ಯಾಷನಲ್ ಹಾಕಿ IHF ಯಾವ ಸ್ಥಾಪನೆ ಆಯ್ತಪ್ಪ ಅಂತಂದ್ರೆ 1924ರಲ್ಲಿ 1924ರಲ್ಲಿ IHF ಸ್ಥಾಪನೆ ಆಯಿತು. ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಇಲ್ಲಿ ಪ್ಯಾರಿಸ್ ಅಲ್ಲಿ ಫ್ರಾನ್ಸ್ ದೇಶದಲ್ಲಿ ಆ ಒಂದು ಒಕ್ಕೂಟದಲ್ಲಿ ಅಂತಾರಾಷ್ಟ್ರೀಯ ಹಾಕಿ ಒಕ್ಕೂಟ ಫೆಡರೇಷನ್ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಹಾಕಿ ಅಂತಕ್ಕಂಥದ್ದು ಹಾಕಿ ಫೆಡರೇಷನ್ ಅಂತಕ್ಕಂಥದ್ದು 1928ರಲ್ಲಿ ಆಮ್ಸ್ಟರ್ಡ್ಯಾಮ್ ಒಲಿಂಪಿಕ್ಸ್ ನಂತರ ಪುರುಷರ ಹಾಕಿ ಪಂದ್ಯಾಟ ಒಲಿಂಪಿಕ್ಸ್ ನಲ್ಲಿ ಶಾಶ್ವತವಾಗಿ ಉಳಿತದೆ. ಅವಾಗ ಹೀಗೆ ಒಲಿಂಪಿಕ್ಸ್ ಅಲ್ಲಿ ಭಾರತದ ಪುರುಷರಿಗೂ 1908ರಲ್ಲಿ ಮಹಿಳೆಯರಿಗೆ 1980ರಲ್ಲಿ ಸೇರ್ಪಡೆ ಆಯಿತು. ಹಾಗೆ ಮೂರನೇದಾಗಿ ಚಾಂಪಿಯನ್ಶಿಪ್ ಅಥವಾ ಟ್ರೋಫಿ ಅಂತ ಬರ್ಕೋಬಹುದು. ಟ್ರೋಫಿ 1978ರಲ್ಲಿ ಪಾಕಿಸ್ತಾನದ ಏರ್ ಮಾರ್ಷಲ್ ನೂರ್ ಖಾನ್ ಅವರ ಪುರುಷರಿಗಾಗಿ ಚಾಂಪಿಯನ್ ಟ್ರೋಫಿ ಪ್ರಾರಂಭಿಸಿದರು. ನಂತರ 1987ರಲ್ಲಿ ಮಹಿಳೆಯರಿಗಾಗಿ ಚಾಂಪಿಯನ್ ಟ್ರೋಫಿಯನ್ನು ಪ್ರಾರಂಭಿಸಲಾಯಿತು. ಈ ಪಂದ್ಯಾಟಕ್ಕೆ 6 ತಂಡಗಳ ಸೇರ್ಪಡೆಗೊಳ್ಳುತ್ತವೆ. ಮೊದಲನೇ ವರ್ಷ 7 ತಂಡಗಳು ಸೇರ್ಪಡೆಗೊಂಡವು. ಎರಡನೇ ವರ್ಷ 1987ರಲ್ಲಿ 8 ತಂಡಗಳು ಪಾಲ್ಗೊಂಡಿದ್ದವು ಅಂತ ಅಂದ್ಬಿಟ್ಟು ತಿಳಿಸಲಾಗುತ್ತದೆ ಮಕ್ಕಳೇ. ಸೊ ಇದನ್ನ ನೀಟಾಗಿ ನೋಟ್ಸ್ ಅನ್ನ ನೀವು ಬರೀರಿ. ಅಂದ್ರೆ ನಾನು ಇದರಲ್ಲಿ ನಿಮಗೆ PDF ಇದರಲ್ಲಿ ನೋಟ್ಸ್ ಅನ್ನ ಕಳಿಸ್ತೀನಿ. ಇದನ್ನ ನೋಡನ್ನ ಬರೀರಿ. ಇದರಲ್ಲಿ ಇನ್ನ ವಿಶ್ವಕಪ್, ಒಲಿಂಪಿಕ್ಸ್ ಮತ್ತು ಚಾಂಪಿಯನ್ ಟ್ರೋಫಿ, ಸುಲ್ತಾನ್ ಅಜ್ಲಾನ್ ಶಾ ಕಪ್, ಏಷ್ಯನ್ ಕ್ರೀಡಾಕೂಟ ಮತ್ತು ಕ್ರೀಡಾ ಹಾಕಿ ವಿಶ್ವಕಪ್ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡೋಣ ಮಕ್ಕಳೇ. ಯಾಕಂದ್ರೆ ಇವತ್ತು ಇಷ್ಟು ತಿಳ್ಕೊಂಡಿದ್ರೆ ಏನು, ಹಾಕಿ ಮಾಂತ್ರಿಕರಾದಂತಹ ಮೇಜರ್ ಧ್ಯಾನ್ ಚಂದ್ ಅವರು ಇದೇ ಆಗಸ್ಟ್ 29ರಂದು ಹುಟ್ಟಿದ್ರು. ಅವರ ಒಂದು ಹುಟ್ಟಿದ ನೆನಪಿಗಾಗಿ ನಾವೇನು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಮಾಡ್ತೀವಿ. ಸೊ ಇಂತಹ ಹಾಕಿ ನಾವು ಮಾತಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಹಾಕಿ ನಿನ್ನೆ ತರಗತಿಯಲ್ಲಿ ಹಾಕಿ ಹೇಗೆ ಇತಿಹಾಸ ಬಂತು, ಅಂಕಣ ಮತ್ತು ಸ್ಟಿಕ್ ಮತ್ತು ಬಾಲ್ ಮತ್ತು ಯಾವ್ಯಾವ ಸ್ಕಿಲ್ಗಳು ಬರ್ತವೆ ಅಂತಕ್ಕಂಥ ತಿಳ್ಕೊಂಡ್ವಿ. ಇವತ್ತು ತಂತ್ರಗಳ ಬಗ್ಗೆ ಯಾವ್ಯಾವ ಇದಾವೆ: ಪಾಸಿಂಗ್, ಪುಷಿಂಗ್, ಡ್ರಿಬ್ಲಿಂಗ್, ಹಿಟ್, ಸ್ಕೂಪ್, ಪುಷ್ ಮತ್ತೆ ಹಿಟ್, ರನ್ನಿಂಗ್, ಡ್ರಿಬ್ಲಿಂಗ್ ಅಂತಕ್ಕಂಥ ಎಲ್ಲವೂ ಸಮೇತ ನೀವು ತಿಳ್ಕೊಳ್ಳಿ. ಹಾಗೆ ರಕ್ಷಣಾತ್ಮಕ ಮತ್ತು ಆಕ್ರಮಣ 2 ತಂತ್ರಗಳು. ಹಾಕಿಯಲ್ಲಿ ಎಷ್ಟು ತಂತ್ರಗಳು? 2 ತಂತ್ರಗಾರಿಕೆ.
ಈ ತಂತ್ರ ಇರ್ಬೇಕಾದ್ರೆ ಹಾಕಿ ಆಟಗಾರ ಇರ್ಬೇಕಂತ ಗುಣಲಕ್ಷಣಗಳು ಮುಖ್ಯ. ಯಾವ ಕಷ್ಟ ಸಹಿಷ್ಣುತೆ ಅಂತಕ್ಕಂಥದ್ದು ಬೇಕು, ಎಂಡೂರೆನ್ಸ್, ಚಪಲತೆ ಬೇಕು. ಯಾಕೆ? ಅಂಕಣದಲ್ಲಿ ಓಡಾಡಲಿಕ್ಕೆ, ದಿಕ್ಕನ್ನು ಬದಲಾವಣೆ ಮಾಡಕ್ಕೆ, ಮತ್ತು ಕಣ್ಣು ಮತ್ತು ಕೈಗಳ ಕಾಲುಗಳ ಒಂದು ಸಂಯೋಜನೆ ಬೇಕು. ಪರ್ಫೆಕ್ಟ್ ನಿಖರತೆ ಇರ್ತಕ್ಕಂಥದ್ದು ಬೇಕಾಗಿದೆ. ವೇಗ ಬೇಕು, ಸ್ಪೀಡ್ ಮತ್ತು ಮೈಮಣಿತ, ಹಾಗೆ ಪ್ರತಿಕ್ರಿಯೆ, ಕ್ರಿಯೆಗೆ ಪ್ರತಿಕ್ರಿಯೆ ವೇಗ. ಇಷ್ಟು ನೀವು ಅರ್ಥ ಮಾಡ್ಕೊಳ್ಳುತ್ತೆ. ಮತ್ತೆ ನಾವು ಈ ಒಂದು ಹಾಕಿಯಲ್ಲಿ ಬರ್ತಕ್ಕಂತಹ ಕ್ರೀಡಾ ಪ್ರಶಸ್ತಿಗಳ ಬಗ್ಗೆ ನಾವು ಇನ್ನೊಂದ್ಸರಿ ನಾವು ಈ ವಿಚಾರ ಬಗ್ಗೆ ಮುಂದಿನ ತರಗತಿಯಲ್ಲಿ ಇನ್ನ ಕೂಲಂಕುಷವಾಗಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ ಮಕ್ಕಳೇ. ಸೊ ಇವತ್ತು ಇಷ್ಟಕ್ಕೆ ನಾನು ಮೊಟಕುಗೊಳಿಸ್ತಿದ್ದೀನಿ. ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಓಕೆ, ಆರೋಗ್ಯ ಸರಿಯಾದ್ರಿಂದ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.